ನ ಬಿಚ್ಚಿಟ್ಟಿಲ್ಲ. ಸಂಖ್ಯೆ ನೋಡಿದ ತಕ್ಷಣ ಲೆಕ್ಕದ ಭಯ ಆಗಿ ನಂಬರ್ ಪ್ಲೇಟ್ ನ ಬಿಚ್ಚಿಟ್ಬಿಟ್ಟಿದ್ದಾನೆ. ಎಲ್ಲಿ ಹಾಳಾಗೋದ ಜಾನೇಶ? ಜಾನೇಶ ಜಾನೇಶ ಗಾಡಿ ನಂಬರ್ ಪ್ಲೇಟ್ ನ ಏನ್ ಮಾಡ್ದೆ ಅಂತ ಹೇಳು. ನಂಬರ್ ನೋಡಿದ್ರೆ ಲೆಕ್ಕ ಕನ್ಫ್ಯೂಸ್ ಆಗುತ್ತೆ ಅಂತ ನಾನೇ ನಂಬರ್ ಪ್ಲೇಟ್ ನ ಬಿಟ್ಟು ಬಿಸಾಕ್ದೆ. ಬಿಟ್ಟ ಅಂದ್ರೆ ನೋಡಿ ನಿನ್ನ ದಡ್ಡ ಸಮೇತ ಪರ್ವತ ಗುಡ್ಡ ಕಾಣೋ ನೀನು. ನೀನ್ ಮಾಡೋ ಒಂದಾಗಿರೋ ಕೆಲ್ಸಗಳು. ಮೇಡಮ್, ಪೊಲೀಸ್ ಸ್ಟೇಷನ್ ಹೋಗೋಕ್ ಮುಂಚೆ ನಂಬರ್ ಪ್ಲೇಟ್ ಏನ್ ಮಾಡ್ದ ಕೇಳಿ. ಎಲ್ಲ ನಂಬರ್ ಪ್ಲೇಟ್ ಕಂಪೌಂಡ್ ಹಚ್ಚಿ ಬಿಸಾಕಿದೆ, ಅಲ್ಲೇ ಬಿದ್ದಿರ್ಬೇಕು. ಬನ್ನಿ ನೋಡೋಣ. ಸ್ಟೇಷನ್ಗೆ ನಿನ್ಗಿದೆ ಹಬ್ಬ. ಯಾವ ಹಬ್ಬ? ಊರ್ ಹಬ್ಬ. ಆದ್ರೆ ಮುಂದಿನ ತಿಂಗಳು ತಾನೆ ಬೆಂಗಳೂರು ಹಬ್ಬ ಇರೋದು. ಮೇಡಮ್, ಇವನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ತಾ ಇರಿ. ಇದಕ್ಕೆ ಬೇರೆ ವ್ಯವಸ್ಥೆ ಮಾಡೋದಕ್ಕೆ ನಾನು ಸೂಪರ್ ಐಡಿಯಾ ಮಾಡ್ತೀನಿ. ಇಲ್ಲ, ನನ್ನ ಯಜಮಾನ ಸ್ಮಗ್ಲಿಂಗ್ ಮಾಡೋದಿಲ್ಲ. ಹೇಳಿ ಪತ್ರಕರ್ತರೆ, ನಿಮ್ಮ ಈ ಸಮಾಜ ಸೇವಕಿ ಲಲಿತಮ್ಮ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ದಯವಿಟ್ಟು ಇದನ್ನೆಲ್ಲ ಪ್ರಿಂಟ್ ಮಾಡಬೇಡಿ. ನೀವೇನಾದ್ರೂ ಪ್ರಿಂಟ್ ಮಾಡಿದ್ರೆ ನಮ್ಮ ಮೇಡಮ್ ಬಗ್ಗೆ ಅಪಪ್ರಚಾರ ಹಬ್ಬಿ ನಮ್ಮ ಮೇಡಮ್ಗೆ ಒಂದು ಬೀಳಲ್ಲ. ದಯವಿಟ್ಟು ನನ್ನ ಮಾತನ್ನ ನಂಬಿ. ನೋಡಿ, ನಿಮ್ಮಿಬ್ರಿಗೂ 2 ಪ್ಯಾಕೆಟ್ ಬ್ಲೀಚಿಂಗ್ ಪೌಡರ್ ನ ಉಚಿತವಾಗಿ ಕೊಡ್ತೀನಿ. ಲಂಚ ಅಂತ ತಿಳ್ಕೊಬೇಡಿ, ಪ್ರೀತಿಯ ಕಾಣಿಕೆ ಅಂತ ತಿಳ್ಕೊಳ್ಳಿ. ಆದ್ರೆ ಈ ವಿಷಯನೆಲ್ಲ ದಯವಿಟ್ಟು ಪೇಪರ್ ನಲ್ಲಿ ಹಾಕಿಸ್ಬೇಡಿ. ನೀವಿಬ್ರು ಹೊರಡಿ. ಆಯ್ತು, ನಮ್ಗೆ 2 ದಿವಸ ಟೈಮ್ ಕೊಡಿ, ಯೋಚನೆ ಮಾಡಿ ಇದನ್ನ ನಮ್ಮ ಪೇಪರ್ ಹಾಕ್ಬೇಕು ಬೇಡ ಅಂತ ಡಿಸೈಡ್ ಮಾಡಿ. ನೋಡಿ ಸಮಾಜಕ್ಕೆ ಲಂಚಂಬಾರೆ, ನೀವು ಇಷ್ಟ ಬಂದಂಗೆ ಆಡಕ್ಕೆ ಇದು ನಿಮ್ಮ ಮನೆ ಅಲ್ಲ, ಪೊಲೀಸ್ ಸ್ಟೇಷನ್. ಅದು ನನಗೂ ಗೊತ್ತು ಇನ್ಸ್ಪೆಕ್ಟ್ರೆ. ನಮ್ಮ ಭಾರತ ದೇಶದಲ್ಲಿ ನಿಮ್ಮಂತಹ ಪೊಲೀಸ್ನವ್ರ ಕಾಲಡಿಯಲ್ಲಿ ಸಿಕ್ಕು ನನ್ನ ಗಂಡನಂತ ಎಷ್ಟೋ ಜನ ಅಮಾಯಕರು ನರಳ್ತಾ ಇದ್ದಾರೆ. ಇದೆಲ್ಲಿಯ ನೀತಿ, ಇದೆಲ್ಲಿಯ ಧರ್ಮ? ಅಸಹ್ಯಮ್ಮ ನಿಮ್ಮನ್ನ ನ್ಯಾಯ ಕೇಳ್ತಾ ಇಲ್ಲ, ಮುಗಿಸ್ತಾ ಇದ್ದಾರೆ. ದುಃಖ ಹೊರಗೆ ಬರ್ಬೇಕಾದ್ರೆ ತಡಿಬಾರ್ದು. ಅದೇ ಶೋಭಾಸತಿ ಓಪನ್ ಮಾಡಿದಾಗ ಮರ ಉಕ್ಕಿ ಬರುತ್ತಲ್ಲ ಅಂತಲ್ಲ. ಹೌದು, ನಮ್ಮ ಮೇಡಮ್ಗೆ ವಿಪರೀತ ದುಃಖ ಆಗಿದೆ. ದುಃಖ ಉಕ್ಕಿ ಹೊರಗಡೆ ಬರ್ತಾ ಇದೆ. ಆದ್ರೆ ನೀವು ಮಾತ್ರ ಬರ್ತಾ ಇಲ್ಲ. ಜಾನೇಶ, ನಮಗೂ ಅಷ್ಟೇ ದುಃಖ ಉಕ್ಕಿ ಬರ್ತಿದೆ ಗೊತ್ತಾ? ಕೃಷ್ಣ ಹುಟ್ಟಿದ್ದೇ ಜೈಲಲ್ಲೇ, ಆದ್ರೆ ನಾವು ಆಸ್ಪತ್ರೆಯಲ್ಲಿ ಹೊಂಟಿ ಜೈಲಲ್ಲಿರೋ ಡಾಕ್ಟ್ರೆ. ಗೋವಿಂದ, ಕೂತ್ಕೊಳ್ಳೋ. ಇಲ್ದಿರ ಝೂನ್ ಅಲ್ಲಿರೋ ಕರಡಿ ಹಾಗೆ ಜೀವನ ಪೂರ್ತಿ ಜೈಲಲ್ಲೇ ಕೊಳಿಬೇಕಾಗುತ್ತೆ. ಇನ್ಸ್ಪೆಕ್ಟ್ರೆ, ನಿಮ್ಗೇನು ನಂಬರ್ ಪ್ಲೇಟ್ ಅನ್ನು ಬೇಕಾಗಿರೋದು? ನೋಡಿ ಇಲ್ಲಿದೆ. ಅದೇನಾಯ್ತು ಅಂದ್ರೆ, ಓಹೋ, ನಂಬರ್ ಪ್ಲೇಟ್ ಓಕೆ, ಆದ್ರೆ ಬ್ರೌನ್ ಶುಗರ್ ಯಾಕೆ? ನೋಡಿ, ಹಾಗೆ ಟೀಗೆ ಸಕ್ಕರೆ ಕಮ್ಮಿ ಇತ್ತು ಅಂತ ಬ್ರೌನ್ ಶುಗರ್ ಹಾಕೊಳ್ಳೋಕೆ ಹೋಗಿದ್ದ. ನಮ್ಮ ಯಜಮಾನ್ ಕಾರಲ್ಲಿ ಯಾರೋ ಬ್ರೌನ್ ಶುಗರ್ ಇಟ್ಟಿದ್ದಾರೆ ಅನ್ಸುತ್ತೆ. ಮುದ್ದೆ ಬೆಳ್ಳ ಕೂಡ ಹಾಗೆ ಮುದ್ದೆ ವಿಷಯ ಅಲ್ಲಮ್ಮ, ಸ್ಮಗ್ಲಿಂಗು, ಡ್ರಗ್ಸ್. ನೋಡಿ ಸಮಾಜ ಸೇವಕಿ ಲಲಿತಮ್ಮವ್ರೆ, ನಾನು ಹೇಳೋದಿಷ್ಟೇ, ಇವ್ರು ಸ್ಮಗ್ಲಿಂಗ್ ಮಾಡಿಲ್ಲ ಅಂದ್ಮೇಲೆ ನೀವು ನಿಜವಾದ ಕಳ್ಳ ತಂದು ಒಪ್ಪಿಸಿ ಆಮೇಲೆ ಇವ್ರು ಬಿಡಿಸ್ಕೊಡೋಕೆ. ಅಲ್ಲಿ ತನಕ ಏರೋಪ್ಲೇನ್ ಹಚ್ಚಿ ಚಪಾತಿ ಕೊಡ್ತಾ ಇರ್ತಿ. ಬಂದ್ರ ನೋಡ್ರೋ, ಇದೇ ನಮ್ಮ ಮೇಳ ಮನೆ ಜೋರಾಗಿದೆ. ಒಳ್ಳೊಳ್ಳೆ ಐಟಮ್ಗಳು ಇದೆ. ಆವತ್ತ ಈ ಮನೆಯಲ್ಲಿ ನಿಮ್ ಕೈ ಕೆಲಸ ಏನಾದ್ರು ತೋರಿಸ್ತೀರಾ? ಎಲ್ಲ ಪ್ರಾಣ ಹೋಗ್ತಿದೆ ಇಲ್ಲಿ. ನಿನಗೆ ಕೆಲಸ ಪ್ರಕಾರ ಕಥೆ ಹೊಡಿತೀಯಾ? ಯಾರಿದು? ಈ ಕಡೆ. ನಮಸ್ಕಾರ, ನಾನೇ ಸಮಾಜ ಸೇವಕಿ ಲಲಿತಮ್ಮ. ನಂಬಿ ಪ್ಲೀಸ್. ನನ್ನ ಬಗ್ಗೆ ಅವ್ರಿಗೆ ಸಾಕಷ್ಟು ಹೇಳಿದ್ದೀನಿ. ಇಷ್ಟ ಸ್ವಲ್ಪ ಸುಮ್ಮನೆ ಮೇಡಮ್, ಇವರು ನನ್ನ ಹಳೆ ಪರಿಚಯ. ಬಾವಿಕಟ್ಟೆ ಹತ್ರ ಸಿಕ್ಕಿದ್ರು. ಏನೇ ಕೆಲಸ ಹೇಳಿದ್ರು ಗೊತ್ತಿಲ್ಲ ಮಾಡಿ ಮುಗಿಸ್ತಾರೆ. ಹಾಗಂತ ಮನೇಲಿ ಜೋಳಿ ಔಷಧಿ ಮುಗ್ದೋಗಿದೆ ಅಂತ ಇವ್ರನ್ನ ಕರೆಸ್ಬಿಟ್ಟಿದ್ದಾರೆ. ಇವ್ರು ಎಕ್ಸ್ಪರ್ಟ್ಸ್ ಗಳು ಅಂತ ಹೇಗೆ ಹೇಳ್ತೀರಾ? ತಗೊಳ್ಳಿ ಮೇಡಮ್, ಬಯೋಡೇಟ. ಹೆಸರು ಕಳ್ಳ ಕೊರಮ ಕೋಟಯ್ಯ. ಇದುವರೆಗೂ 16 ಸತಿ ಕಳ್ಳತನ, ಆದ್ರೆ 3 ಸತಿ ಮಾತ್ರ ಸಿಕ್ಕಿ ಬಿದ್ದಿದ್ದಾನೆ. ಪ್ರತಿ ಸತಿ ಸಿಕ್ಕಾಗಲೂ ಇವನಿಗೆ ಜೀವಾವಧಿ ಶಿಕ್ಷೆ, ಜೈಲು ಶಿಕ್ಷೆ, ಗಲ್ಲು ಶಿಕ್ಷೆ ಮಂಜೂರಾಗಿದೆ. ಆದ್ರೂ ಹೊರಗಡೆ ಹೇಗಿದೆಯಾ? ಮೇಡಮ್, ಇವನ್ನ ಪರ್ಮನೆಂಟ್ ಆಗಿ ಮನ್ಸು ಜೈಲು ಇಂಡಿಯಾದಲ್ಲೇ ಇಲ್ಲ. ಅಂಡಮಾನ್ ಜೈಲಿಂದ 6 ಸತಿ ತಪ್ಪಿಸ್ಕೊಂಡಿದ್ದಾನೆ. ಯಾರಕ್ಕಿಂತ ಚುರುಕು, ನಿಷ್ಕ್ರಿಯವಾದ ಗೋರೈತರು ಒಂದೇ ಸತಿ ಜಿಗಿದಿದ್ದಾನೆ. ಏನಾದ್ರೂ ಕಳ್ಳ ಆಗದೆ ಇದ್ರೆ ಒಲಿಂಪಿಕ್ ಸ್ಪೋರ್ಟ್ಸ್ ಅಲ್ಲಿ ಗೋಲ್ಡ್ ಮೆಡಲ್ ತಗೊಳ್ಳಿದೆ. ಈ ಬಗ್ಗೆ ಮೇಡಮ್, ಇವರಿಬ್ರು ಪೊಲೀಸ್ ಸ್ಟೇಷನ್ ಹೋಗ್ತಾರೆ. ಸುಮಕ್ಕೆ ಬಗ್ಗೆ ಇನ್ಸ್ಪೆಕ್ಟರ್ ಹತ್ರ ವಾಲಂಟಿಯರ್ ಆಗಿ ಡ್ರಗ್ಸ್ ಮಾಡ್ತಾ ಇದ್ದು ನಾವು ಹಾಗೆಂದು ಓಟ್ಗಳು ನನಗೆ ಬಿದ್ದು ನಾನೇ ಕರ್ನಾಟಕ ರಾಜ್ಯದ ಪ್ರಪ್ರಥಮ ಮಹಿಳಾ ಮುಖ್ಯಮಂತ್ರಿ ಆಗ್ತೀನಿ.
ನನಗೆ ಮೋಸ ನಿನ್ 10,000 ಅಂಕಲ್ 30,000 ತಗೊಂಡು ಬರೀ 10,000 ಕೊಡ್ತಾ ಇದ್ದೀರಾ? ನಿನ್ 10,000 ಕೆಲಸ ಆದ್ಮೇಲೆ ಕೊಡ್ತೀನಿ. ಅಂಕಲ್ ಅವ್ರಿಗೂ ನಿಮಗೂ ವ್ಯತ್ಯಾಸನೇ ಕಾಣಿಸ್ತಾ ಇಲ್ಲ. ಇವರೆಲ್ಲ ಒಪ್ಕೊಂಡ್ರು ನೀವು ಚುರುಕ ಕೈತರ ಮಾಡ್ತೀರಾ ಅಂತ ನನಗೆ ನಂಬಿಕೆ ಬರ್ತಾ ಇಲ್ಲ. ಹೌದಾ? ತಗೊಳ್ಳಿ ಮೇಡಮ್ ನಿಮ್ ತಾಳಿ. ಇನ್ಸ್ಪೆಕ್ಟ್ರೆ ನೋಡಿ, ಇವರೇ ನಿಜವಾದ ಕಳ್ರು. ಮೊದ್ಲು ಇವ್ರನ್ನ ಒದ್ದು ಒಳಗಡೆ ಹಾಕಿ. ಸರಿನಾ? ಏನ್ ಸರ್, ಗೌರಿ ಗಣೇಶ ಹಬ್ಬದಲ್ಲಿ ಕೂಸಿರೋ ಗಣೇಶನ ಹಾಗೆ ಸುಮ್ಮನೆ ಕೂತಿದ್ದೀರಲ್ಲ, ಸ್ವಲ್ಪ ಗಮನಿಸಿ ಕೇಳಿ ಸರ್. ಏನು ಸರ್, ನಾವೇ ಬ್ರೌನ್ ಶುಗರ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹೌದು ಸರ್, ಪ್ರಕಾರ ಬ್ರೌನ್ ಶುಗರ್ ಇಟ್ಟಿದ್ದೇವೆ. ಮೊದಲೇ ನಿಮ್ಮ ಮೇಲೆ ಎಷ್ಟೋ ಕೇಸ್ ಇದೆ, ಅದ್ರ ಜೊತೆ ಇದೊಂದ. ಆಯ್ತು, ಎಲ್ಲರೂ ಸೆಲ್ ಹತ್ರ ನಡೀರಿ. ಇನ್ಸ್ಪೆಕ್ಟರ್ ಈಗ ನಿಮ್ಮನ್ನ ರಿಲೀಸ್ ಮಾಡ್ಬಿಡ್ತಾರೆ. ಗೊತ್ತಾಯ್ತೇನೋ ನೀವು ಹೃದಯಕ್ಕಿಂತ ಗೆಳೆಯ, ನೀವು ಯಾವತ್ತೂ ಬಿಟ್ಕೊಡಲ್ಲ ಅಂತ. ನಾನ್ ಮಾತ್ರ ಕಮ್ಮಿನ, ನಮ್ ಮೇಡಮ್ನ ನಮ್ಗೆ ಯಾವತ್ತೂ ಬಿಟ್ಕೊಡಲ್ಲ. ನಮ್ ಮೇಡಮ್ ಗಂಧದ ಕಡ್ಡಿ ಆದ್ರೆ ನಾನು ಬೆಂಕಿ ಪಟ್ನ. ಈಗ ಮೇಲೆ ನಾನು ನಿಮ್ ಜೊತೆ ಸೈಕಲ್ ಬರ್ತೀನಿ, ಬಸ್ಸಲ್ಲಿ ಬರ್ತೀನಿ, ಲಾರಿಯಲ್ಲಿ ಬರ್ತೀನಿ, ಬೇಕಾದ್ರೆ ಟ್ರೈನಲ್ಲಿ ಬರ್ತೀನಿ, ಆದ್ರೆ ಕಾರಲ್ಲಿ ಮಾತ್ರ. ಆಯ್ತು, ಎಲ್ಲರೂ ಸ್ವಲ್ಪ ಗಂಭೀರವಾಗಿರ್ತೀರಾ? ಕಾಳಪ್ಪ ಒಂದು ಕೆಲಸ ಮಾಡೋಣ. ಯಾರು ಫಸ್ಟ್ ಏನು ಅಂತ ಹೇಳ್ರು? ನಮ್ಮ ಬಿಸ್ನೆಸ್ ಬ್ರೌನ್ ಶುಗರ್ ಸ್ಮಗ್ಲಿಂಗ್ ಮಾಡೋದು. ಅವ್ರ ಕಾರಲ್ಲಿ ಬ್ರೌನ್ ಶುಗರ್ ಮಡಗಿದ್ದು ನಾವೇ. ಇವ್ರ ಕಾರ್ನಲ್ಲಿ ಬ್ರೌನ್ ಶುಗರ್ ಇಟ್ಮೇಲೆ ಪೊಲೀಸ್ನವರು ಇವ್ರನ್ನ ಅರೆಸ್ಟ್ ಮಾಡಿದ್ನ ನಾವು ನೋಡಿದ್ವಿ. ಆಮೇಲೆ ಸ್ಟೇಷನ್ಗೆ ಫಾಲೋ ಮಾಡ್ಕೊಂಡು ಬಂದ್ವಿ. ಹೇಗಾದ್ರೂ ಮಾಡಿ ಸ್ಟೇಷನ್ ಅಲ್ಲಿರೋ ಬ್ರೌನ್ ಶುಗರ್ನ ನಾವು ಕದಿಲೇಬೇಕು ಅಂತ ಟ್ರೈ ಮಾಡಿ ಇವ್ರ ಕೈಲಿ ಸಿಕ್ಬಿದ್ವಿ. ಬ್ರೌನ್ ಶುಗರ್ ಇಟ್ಟಿದ್ದಾಗಲ್ಲ ಸರ್. ಸರ್ 30,000 ಕೊಡ್ತೀವಿ ನಟ್ಟಾಡಿ ಅಂತೇಳಿ ಸರ್, ಅದಕ್ಕೆ ನಾವು ನಟ್ಟಾಡಿ ಸರ್. ಬಿಟ್ಬಿಡಿ ಸರ್. ಈಗ ಏನಂತೀರ ಸಮಾಜಕ್ಕೆ ಲಲಿತಾಂಬ ಅವ್ರೆ? ಅವರು ಮೈಕಿದ್ರೆ ಮಾತ್ರ ಸರ್ ಮಾತಾಡೋದು. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ. ಗಂಡನ ಮೇಲಿನ ಪ್ರೀತಿಗೆ ಈ ರೀತಿ ಕುರುಡು ನಾಟಕ ಆಡ್ಬಿಟ್ಟೆ. ಅನ್ಯಾಯನೇ ಮಾಡಿರೋ ನಮ್ಮ ಡಾಕ್ಟರ್ಗೆ ನ್ಯಾಯ ಕೊಡ್ಸಕ್ ಪ್ರಯತ್ನ ಪಟ್ವಿ. ಆದ್ರೆ ಟ್ರಾಫಿಕ್ ನಲ್ಲಿ ಸಿಗ್ನಲ್ ಜಂಪ್ ಮಾಡ್ಬಿಟ್ವಿ. ಸಣ್ಣದಾಗಿ ಫೈನ್ ಹಾಕಿ ದೊಡ್ಡ ಮತ್ ಮಾಡಿ ಕ್ಷಮಿಸ್ಬಿಡಿ ಸರ್. ಕಾರ್ ತಗೊಂಡು ದೊಡ್ಡ ತಪ್ಪು ಮಾಡ್ಬಿಟ್ಲಪ್ಪ. ನೀವು ಕಾರ್ ತಗೊಂಡು ತಪ್ಪು ಮಾಡಿದ್ರಿ, ನಾ ಕಾರಲ್ಲಿ ಕೂತ್ ತಪ್ಪು ಮಾಡಿದೆ. ಇನ್ಸ್ಪೆಕ್ಟ್ರೆ ಏನಾದ್ರೂ ಮಾತಾಡಿ, ನಮ್ಮ ಯಜಮಾನ್ರನ್ನ ರಿಲೀಸ್ ಮಾಡ್ತಿರೋ ಇಲ್ವೋ ಅದನ್ನಾದ್ರೂ ಹೇಳಿ. ಮಾತಾಡ್ತೀನಿ ಇರಿಮ್ಮ. ಒರಿಜಿನಲ್ ಕಲ್ಲ ಸಿಕ್ಕಿರೋದ್ರಿಂದ ಗೋವಿಂದನ್ನು ನಿಮ್ಮ ಯಜಮಾನರು ಬಿಟ್ಬಿಡ್ತಾ ಇದೀನಿ. ಆದ್ರೆ ನೀವು ಸುಳ್ಳು ನಾಟಕ ಆಡಿದ ಆರೋಪದ ಮೇಲೆ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದೀನಿ.